ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2025 ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ತುಲಾರಾಶಿಗೆ ಅಧಿಪತಿ ಶುಕ್ರ. ತುಲಾರಾಶಿಯಲ್ಲಿ ಚಿತ್ತಾ ನಕ್ಷತ್ರದ 3-4ನೇ ಪಾದಗಳು, ಸ್ವಾತಿ ನಕ್ಷತ್ರದ 1, 2, 3, 4ನೇ ಪಾದಗಳು, ಹಾಗೆ ವಿಶಾಖ ನಕ್ಷತ್ರದ 1, 2, 3ನೇ ಪಾದಗಳಿರ್ತವೆ. ಈಗ ತಿಳಿಸ್ತಕ್ಕಂತಹ ಈ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಫಲಗಳನ್ನು ತಿಳಿಯುವ ಮೊದಲು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ತಾವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಡಿಸೆಂಬರ್ 2025 ಎಂಬುದು ತುಲಾರಾಶಿಯವರಿಗೆ ಭಾಗ್ಯವನ್ನು ನೀಡುವಂತಹ, ಸಾಕಷ್ಟು ಅನುಕೂಲವಾದಂತಹ ಬದಲಾವಣೆಯನ್ನು ತರುವಂತಹ ಶುಭ ಕಾಲವೆಂದೇ ಹೇಳಬಹುದು. ಮುಖ್ಯವಾಗಿ ಈ ತಿಂಗಳು ಶುಭ ಕಾರ್ಯಗಳು, ಅನುಕೂಲವಾದಂತಹ ಫಲಗಳು ಪ್ರಧಾನವಾಗಿ ಕಾಣ್ತಾರೆ. ಗ್ರಹಗಳ ಗೋಚಾರ ಸ್ಥಿತಿ ಅಂದರೆ ಮುಖ್ಯವಾಗಿ ಗುರುಗ್ರಹ 10ನೇ ಸ್ಥಾನವಾದಂತಹ ಕರ್ಕಾಟಕದಲ್ಲಿದ್ದಾರೆ. ಗುರುವು ಡಿಸೆಂಬರ್ 5ರಿಂದ 9ನೇ ಸ್ಥಾನವಾದಂತಹ ಮಿಥುನದಲ್ಲಿ ಇರ್ತಾರೆ. ಸೊ 9th ಹೌಸ್ ಎಂಬುದು ಅದೃಷ್ಟ, ಪೂರ್ವಜನ್ಮ ಫಲಗಳು ಎನ್ನುತ್ತೀವಲ್ವೇ, ಅದೇ ಸ್ಥಾನ ಈ 9ನೇ ಸ್ಥಾನ. 10ನೇ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಒತ್ತಡಗಳನ್ನು ಕಂಡಿರಬಹುದು. ಆದರೆ ಈಗ 9ನೇ ಸ್ಥಾನ ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದ ಶುಭ ಫಲ, ಮುಖ್ಯವಾದಂತಹ ಬದಲಾವಣೆ ಅಂತ ಹೇಳ್ಬೋದು. ಹಾಗೆ ರವಿಗ್ರಹ ಡಿಸೆಂಬರ್ 16ರಂದು ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಬುಧ ಗ್ರಹ ಡಿಸೆಂಬರ್ 6ರಂದು ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬರಲಿದ್ದಾರೆ. ಹಾಗೆ ಇದೇ 29ರಂದು ಮತ್ತೆ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಶುಕ್ರನು ಡಿಸೆಂಬರ್ 20ರಿಂದ ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಶನಿ 6ನೇ ಸ್ಥಾನವಾದಂತಹ ಮೀನರಾಶಿಯಲ್ಲಿರ್ತಾರೆ. ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಟೋಟಲಿ ಇದು ಡಿಸೆಂಬರ್ ತಿಂಗಳ ಗ್ರಹಗಳ ಸ್ಥಿತಿ. ಈ ಗೋಚಾರ ಫಲಗಳನ್ನು ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ರಾಶಿ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ. ಈ ವರ್ಷವೆಲ್ಲವೂ ಶನಿ 6ನೇ ಸ್ಥಾನದಲ್ಲಿರೋದ್ರಿಂದ ಕೆಲವೊಂದು ಒತ್ತಡಗಳು, ಖರ್ಚುಗಳು ಅಧಿಕವಾಗಿದ್ವು. ಬಟ್ ಈಗ ಈ ಗುರುವು 9ನೇ ಸ್ಥಾನದಲ್ಲಿರೋದ್ರಿಂದ ಈ ಡಿಸೆಂಬರ್ ತಿಂಗಳು ಆದಾಯ ಹೆಚ್ಚಾಗಲಿದೆ. ಹಾಗೆ ಹೊಸ ಆದಾಯದ ಮಾರ್ಗಗಳು ಕಾಣ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಬುಧ, ಶುಕ್ರ, ರವಿ ಈ 3 ಗ್ರಹಗಳು ಧನಸ್ಸು ರಾಶಿಗೆ ಪ್ರವೇಶಿಸೋದ್ರಿಂದ ಈ ಹಿಂದೆಯ ಯಾವುದಾದರೂ ಸಾಲಗಳು, ಋಣಗಳು ಇಂತಹ ಅಥವಾ ತಡವಾದಂತಹ ಲಾಭಗಳು ಸಹ ಈ ಸಮಯ ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ಲಭಿಸುತ್ತವೆ ಅಂತ ಹೇಳಬಹುದು. ಈ 3 ಗ್ರಹಗಳ ಪ್ರಭಾವದಿಂದ ಆರ್ಥಿಕವಾಗಿ ಒಳ್ಳೆಯ ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಮುಖ್ಯವಾಗಿ ಈ ಡಿಸೆಂಬರ್ನ 2 ಮತ್ತು 3ನೇ ವಾರಗಳಲ್ಲಿ ಆರ್ಥಿಕವಾಗಿ ಸಾಕಷ್ಟು ಅನುಕೂಲಗಳು ಕೂಡಿ ಬರುತ್ತವೆ. ಇನ್ನು ಗುರುಗ್ರಹ 9ನೇ ಸ್ಥಾನಕ್ಕೆ ಬರೋದರಿಂದ ಸಂಬಂಧ ವಿಚಾರಗಳು, ಬೇರೆಯಾದಂತಹ ಸಂಬಂಧಗಳು ಅಂದರೆ ದೂರವಾದಂತಹ ಬಂಧುಗಳು ಮರಳಿ ಸೇರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ಒಡ ಹುಟ್ಟಿದವರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರ್ತದೆ ಅಂತ ಹೇಳಬಹುದು. ಶುಕ್ರನು 3ನೇ ಸ್ಥಾನಕ್ಕೆ ಬರೋದರಿಂದ ಬಾಂಧವ್ಯಗಳು ಗಟ್ಟಿಯಾಗುತ್ತವೆ. ಹಾಗೆ ಶನಿ 6ನೇ ಸ್ಥಾನದಲ್ಲಿ ಮತ್ತು ಗುರುವು 9ನೇ ಸ್ಥಾನದಲ್ಲಿರೋದ್ರಿಂದ ಲೀಗಲ್ ವಿಚಾರಗಳಲ್ಲಿ ಹೆಚ್ಚಿನ ಅನುಕೂಲಗಳು ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಅಂದರೆ ಈ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ನ್ಯಾಯಾಲಯದಲ್ಲಿ, ಕೋರ್ಟ್ ವಿಚಾರಗಳಲ್ಲಿ ಇರತಕ್ಕಂತಹ ವಿಷಯಗಳು ಸ್ವಲ್ಪ ಮಟ್ಟಿಗೆ ವೇಗವಾಗಿ ನಡೀತಕ್ಕಂತಹ ಮತ್ತು ಅವುಗಳ ವಿಚಾರಗಳಲ್ಲಿ ನಿಮಗೆ ಪಾಸಿಟಿವ್ ಫಲಗಳು ಕಾಣ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಆರ್ಥಿಕವಾಗಿ ಯಾವುದಾದರೂ ದೊಡ್ಡದಾದಂತಹ ಡೀಲ್ಗಳಲ್ಲಿ ಹೆಚ್ಚಿನ ಧನಲಾಭ ಕಾಣ್ತಕ್ಕಂತಹ ಅವಕಾಶಗಳಿರುತ್ತವೆ. ರಾಜಕೀಯವಾಗಿ ಒಳ್ಳೆಯ ಹೆಸರು, ಗೌರವವನ್ನು ಪಡೆದುಕೊಳ್ತೀರಿ. ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ಪೊಲಿಟಿಷಿಯನ್ಸ್ ವ್ಯಕ್ತಿಗಳಿಗೆ ವಾಕ್ಚಾತುರ್ಯದೊಂದಿಗೆ ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಪಡಿತಕ್ಕಂತಹ ಹೆಚ್ಚಿನ ಅವಕಾಶಗಳಿರ್ತವೆ. ಇನ್ನು ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ನೋ ಡೌಟ್ ಆರೋಗ್ಯದಲ್ಲಿ ಯಾವುದೇ ಮೇಜರ್ ಆದಂತಹ ಸಮಸ್ಯೆಗಳು ಕಾಡೋದಿಲ್ಲ. ಹಿರಿಯರಿಗೆ 50+ ಇರತಕ್ಕಂತಹ ಹಿರಿಯರಿಗೆ ಸ್ವಲ್ಪ ಮಟ್ಟಿನ ಜಾಯಿಂಟ್ ಪೈನ್ಸ್ ಇರಬಹುದು,
ಅಥವಾ ಜೀರ್ಣ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಸೊ 50+ ಇರ್ತಕ್ಕಂತಹ ಹಿರಿಯರು ಸಮಯಕ್ಕೆ ಸರಿಯಾಗಿ ಮೆಡಿಸಿನ್ಸ್ ತೆಗೆದುಕೊಳ್ಳೋದಾಗಲಿ ಇರ್ಬೋದು, ಹಾಗೆ ಸ್ವಲ್ಪ ಮಟ್ಟಿನ ಶಾರೀರಿಕವಾಗಿ ಆರೋಗ್ಯವಾಗಿರಲು ಈ ವಾಕ್ ಮಾಡ್ತಕ್ಕಂತಹದ್ದು, ಇತರೆ ದೈಹಿಕ ಚಟುವಟಿಕೆಗಳಲ್ಲಿ ಗಮನ ಕೊಡ್ತಕ್ಕಂತಹದ್ದು ಸೂಕ್ತ. ಗುರುಗ್ರಹವು 10ರಿಂದ 9ನೇ ಸ್ಥಾನಕ್ಕೆ ಹೋಗೋದ್ರಿಂದ ಕಳೆದ ತಿಂಗಳ ಇದ್ದಂತಹ ಕೆಲವೊಂದು ಸ್ಟ್ರೆಸ್ಸು, ಒತ್ತಡಗಳು ಕಡಿಮೆಯಾಗಲಿವೆ, ಸ್ವಲ್ಪ ರಿಲ್ಯಾಕ್ಸ್ ಸಿಗಲಿದೆ ಅಂತ ಹೇಳ್ಬೋದು. ಉದ್ಯೋಗಿಗಳಿಗೆ ಅನುಕೂಲವಿರ್ತದೆ, ಪ್ರಮೋಷನ್ ಸಾಧ್ಯತೆಗಳಿರ್ತವೆ, ಆದರೆ ಬಹಳಷ್ಟು ಕಾಂಪಿಟೇಷನ್ ಸಹ ಇರುತ್ತವೆ ಅಂತ ಹೇಳ್ತೀರಿ. ನಿಮ್ಮ ಅರ್ಹತೆಗೆ ಅನುಗುಣವಾಗಿ ಕೆಲವೊಂದು ಅನುಕೂಲಗಳನ್ನು ಕಾಣಲಿದ್ದೀರಿ. ನಿಮ್ಮ ಕಮ್ಯುನಿಕೇಷನ್ಸು ಮತ್ತು ನಿಮ್ಮ ಒಂದು ನೈಪುಣ್ಯತೆ, ನಿಮ್ಮ ಶ್ರಮ ಇವೆಲ್ಲವೂ ಸಹ ನಿಮ್ಮ ಉದ್ಯೋಗದಲ್ಲಿ ಲಾಭ ಪಡೆಯಲು ಸಹಕಾರಿಯಾಗುತ್ತವೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ಕ್ಷೇತ್ರವನ್ನು ಮತ್ತಷ್ಟು ವಿಸ್ತರಿಸುವಂತಹ ಅವಕಾಶಗಳಿರುತ್ತವೆ. ನೀವು ಮಾಡ್ತಕ್ಕಂತಹ ಒಂದು ವ್ಯಾಪಾರ, ಒಂದು ಬಿಸ್ನೆಸ್ ಫೀಲ್ಡ್ ಏನಿದೆ ಅದನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ. ಬುಧ ಮತ್ತು ಶುಕ್ರ 2ನೇ ಸ್ಥಾನದಲ್ಲಿರೋದ್ರಿಂದ ಯಾವುದಾದರೂ ಈ ಬ್ಯಾಂಕ್ ವಿಚಾರಗಳಲ್ಲಿ, ಲೋನ್ ವಿಚಾರಗಳು ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುವಂತಹ ಅವಕಾಶಗಳಿರುತ್ತವೆ. ಹೊಸದಾಗಿ ವ್ಯಾಪಾರ ಪ್ರಾರಂಭಿಸುವ ಯೋಚನೆಯಲ್ಲಿರ್ತಕ್ಕಂತಹವರಿಗೆ ಈ ಡಿಸೆಂಬರ್ ತಿಂಗಳ 2 ಮತ್ತು 3ನೇ ವಾರಗಳು ಅದ್ಭುತವಾಗಿರ್ತದೆ. ಯಾರಾದರೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿದ್ದೀರಿ, ಇವರಿಗೆ ಈ ಡಿಸೆಂಬರ್ನ 2 ಮತ್ತು 3ನೇ ವಾರಗಳು ಅದ್ಭುತವಾದಂತಹ ಸಮಯವಾಗಿರ್ತದೆ. ಇನ್ನು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ವಿಚಾರವೆಂದರೆ ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ, ಸಮಸ್ಯೆಯೇ ಇಲ್ಲ. ಶನಿ 6ನೇ ಸ್ಥಾನದಲ್ಲಿರೋದ್ರಿಂದ ಯಾರಾದರೆ ಕ್ರಮಶಿಕ್ಷಣದಿಂದಿರುತ್ತಾರೋ, ಯಾವ ವಿದ್ಯಾರ್ಥಿಯಾದರೆ ಹೆಚ್ಚಾಗಿ ಶ್ರಮ ಪಡುತ್ತಾರೋ, ಟೈಮ್ ಟೇಬಲ್ನ ಸರಿಯಾಗಿ ಫಾಲೋ ಮಾಡ್ತಾರೋ ಅವರಿಗೆ ಮಾತ್ರ ಅನೇಕ ವಿಷಯಗಳಲ್ಲಿ ವಿಜಯವನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ಈ ಸಮಯ ತುಲಾರಾಶಿಯವರಿಗೆ ಅದೃಷ್ಟ ಸಮಯವಾದ್ದರಿಂದ ಭೂಮಿ ಯೋಗ ಮತ್ತು ವಾಹನ ಯೋಗ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ನೋಡಿ, ಭೂಮಿ ಯೋಗ ಅಂದರೆ ಯಾವುದಾದ್ರೂ ಒಂದು ಲ್ಯಾಂಡ್ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ, ಅಥವಾ ಯಾವುದಾದ್ರೂ ಹೊಸ ವೆಹಿಕಲ್ಸ್ ಪರ್ಚೇಸ್ ಮಾಡ್ತಕ್ಕಂತಹ, ಅಂದರೆ ವಾಹನ ಯೋಗ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಸೊ ನಿಮಗೆ ಇಷ್ಟೆಲ್ಲ ಶುಭ ಫಲಗಳನ್ನು ನೀಡಿರ್ತಕ್ಕಂತಹ ಯೂನಿವರ್ಸ್ಗೆ ಮತ್ತು ಭಗವಂತನಿಗೆ ಕೃತಜ್ಞತೆ ಹೇಳಲೇಬೇಕಾಗಿರ್ತದೆ. ಹಾಗಾಗಿ ಗುರುಗಳಿಗೆ ನಮಸ್ಕರಿಸುವುದು, ಅಂದರೆ ಗುರುಗಳ ನಮನ, ಗುರುದತ್ತಾತ್ರೇಯ ದರ್ಶನ, ಅಥವಾ ಮನೆಯಲ್ಲಿ ತಂದೆ ತಾಯಿಯಂದಿರ ಆಶೀರ್ವಾದವನ್ನು ಪಡೆಯಿರಿ. ಸರ್ವ ಕಾರ್ಯಗಳು ಸಹ ಜಯವನ್ನು ಸಾಧಿಸ್ತೀರಿ. ನಿಮ್ಮ ಪ್ರತಿ ಕಾರ್ಯಗಳಲ್ಲಿಯೂ ತಾವು ಯಶಸ್ವಿಯಾಗ್ತೀರಿ ಅಂತ ಹೇಳಬಹುದು. ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 9, ಅದೃಷ್ಟದ ವರ್ಣ ಬಿಳಿ, ಅದೃಷ್ಟದ ವಾರ ಗುರುವಾರ. ಇದಿಷ್ಟು ಡಿಸೆಂಬರ್ ತಿಂಗಳ ತುಲಾರಾಶಿಯವರ ಫಲಗಳು. ವೀಕ್ಷಕರೇ, ತುಲಾರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.